ಆಲ್ಮೋಸ್ಟ್ ಎಲ್ಲ ಬ್ರಾಂಡೆಡ್ ಇಟ್ಟಿದ್ದೀರಿ ಐಟಮ್. ಬೇಕಾದ್ರೆ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅಂದ್ಮೇಲೆ ನಿಮಗೆ ಯಾವುದೇ ರೀತಿ ಎರಡನೇ ಮಾತು ಇರಬಾರ್ದು. ಕ್ವಾಲಿಟಿ ಅಂದಾಗ ಏನೋ ಕೊಡಬೇಕು ಅನ್ನೋ ತರ ಕೊಡಬಾರ್ದು. ಇದಿಷ್ಟು ಐಟಮ್ ಹೌದು, ಎಲ್ಲ ಟೋಟಲ್ ಪ್ಯಾಕೇಜ್. ಇಷ್ಟು ಐಟಮ್ನ ಫ್ರೀಯಾಗಿ ಕೊಡ್ತಾರೆ ನೋಡಿ. ಇವ್ರ ಹತ್ರ ಯಾರೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊತಿರೋ ಅಂಥವ್ರಿಗೆ ಯೂಸ್ ಮಾಡಬೇಕು. ಬ್ಲಾಕ್ ವರ್ಕ್ ಈ ತರನೇ ಯೂಸ್ ಮಾಡಬೇಕು. ಸೊ ಪ್ರತಿಯೊಂದು ಐಟಮು ಈ ತರ ನಾಲೆಜ್ ಕೊಟ್ಟು ಜನರಿಗೆ ಎಜುಕೇಟ್ ಮಾಡಿ ಈ ತರ ಇದು ಮಾಡ್ತೀವಿ. ಇದು ಯಾವ ತರ ಕಾನ್ಸೆಪ್ಟ್ ಅಂದ್ರೆ ಓನರ್ ಫಸ್ಟ್ ಫ್ಲೋರ್ ಅಲ್ಲಿ ಇಟ್ಕೊಂಡು ಒಂದು 75,000 ಬಾಡಿಗೆ ಬರೋ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಕಟ್ಟಿರೋ. ಇಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಪ್ರೊಫೈಲ್ ಲೈಟ್ ಇದು ಸ್ಟ್ರಿಪ್ ಲೈಟ್ದು ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದರೆ ಒಂಥರ ಪ್ಯಾಲೇಸ್ ಅಲ್ಲಿ ಇದ್ದಂಗೆ ಇರ್ಬೇಕಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಆಕ್ಚುಲಿ ಮೆಟ್ಲು ಕೂಡ ಆರಾಮ್ಸೆ ಒಂದು 3.5 ಅಡಿ ಹೌದು ಸರ್, ಫ್ರೀಯಾಗಿ ಬಿಟ್ಟಿದ್ದೀರಾ. ಆ ಪೈಪ್ ನೋಡೋದಕ್ಕೆ ಒಂಥರ ಅಷ್ಟು ಇದಕ್ಕೂ ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ CNC ಕಟಿಂಗ್ ಮಾಡಿ MS ಅಲ್ಲಿ ಈ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ. 3.5 feet by 7 feet. 3.5 ಸೆಕ್ಷನ್ ಬಂದ್ಬಿಟ್ಟು 6 inches by 4 inches. ಇದು ಒಂದು ಸಣ್ಣ ಸೆಟ್ ಬ್ಯಾಕ್ ಏರಿಯಾ ಇತ್ತು ಹಿಂದೆ. ಆ ಏರಿಯಾ ವೇಸ್ಟ್ ಮಾಡಬಾರ್ದು, ಅದನ್ನ ಕಂಪ್ಲೀಟ್ ಯೂಟಿಲೈಸ್ ಮಾಡ್ಬೇಕಂತ ಬಿಟ್ಟು ಗಾಳಿ ಬೆಳಕು ಕಡಿಮೆ ಇರಬಾರ್ದು. ಅದಕ್ಕಂತ ಇಲ್ಲಿ ಫ್ರೆಂಚ್ ವಿಂಡೋ ಕೊಟ್ಟಿದ್ದೀವಿ. ಫ್ರೆಂಚ್ ವಿಂಡೋ ಕೊಟ್ಟು ಇಲ್ಲಿ ಆರಾಮಾಗಿ ಕುತ್ಕೊಂಡು ಬುಕ್ ಓದಂಗಿದ್ರೆ ಬುಕ್ ರೀಡ್ ಮಾಡೋರಿಗೆ ಇಲ್ಲ. ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸರ್, ನಾರ್ಮಲ್ ಆಗಿ ಎಲ್ಲರೂ ಬಂದ್ಬಿಟ್ಟು UPS TV ಯೂನಿಟ್ ಹತ್ರ ಅಲ್ಲಿ ಇಕ್ಬಿಡ್ತಾರೆ. ನಾವು UPS ಯಾವಾಗಂದ್ರೆ ಒಂದು ಮೇಂಟೆನೆನ್ಸ್ ಬರೋದು. ಇನ್ನೊಂದು ಸ್ವಿಚಸ್ ಅಲ್ಲಿ ಇಕ್ಬಿಟ್ರೆ ಮೋಸ ಜಾಗದಲ್ಲಿ ಏನಾಗುತ್ತೆ, ಮಕ್ಳು ಹೋಗಿ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲೈಂಟ್ಸ್ ಒಂದು ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ. ಆದ್ರೆ ಸ್ವಿಚ್ ಆಫ್ ಮಾಡಿಟ್ಟಿರ್ತಾರೆ. ಸೊ ಅದನ್ನ ಇಶ್ಯೂನೇ ಬರುವಂತ ಅಂತ ಹೇಳ್ಬಿಟ್ಟು UPS ನ ಮೇಲೆ ಇಟ್ಟಿದ್ದೀವಿ. ಅಲ್ಲಿ UPS ಇಟ್ಟಿದ್ದೀವಿ. ಸೂಪರ್ ನೋಡಿ. ಸೊ UPS ಮೇಲೆ ವಿತ್ ಪೇಂಟ್ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಡೀಸೆಂಟ್ ಆಗಿ ಒಂದು ಅಫಿಷಿಯಲ್ ಲುಕ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ನೋಡಿದ್ರು ಕೂಡ ಒಂದು ಡೋರು ಔಟ್ಲುಕ್ ಚೆನ್ನಾಗಿರ್ಬೇಕು ಆ ತರನೇ ಮಾಡ್ಕೊಟ್ಟಿದ್ದಾರೆ. ಜಸ್ಟ್ ಒಂದು 2,800 rupees ಆ ಲೈಟ್. ಆ ಲೈಟ್ ಆ ಜಾಕ್ ಎಷ್ಟೊಂದು ಎಲಿಗೆನ್ಸಿ ಕೊಡ್ತಿದೆ ಅಂತ ನೋಡಿ. ಅದನ್ನ 2 BHK ಹೌಸ್ ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು. ಇದು 16 by 12 feet ಇರೋ ತರ ಬೆಡ್ರೂಮ್. ಬ್ಯೂಟಿಫುಲ್ ಆಗಿದೆ. ಇಂಟೀರಿಯರ್ ವರ್ಕ್ ನೋಡ್ತಾ ಇರ್ಬೋದು, ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗೋ ತರ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ಬಾಲ್ಕನಿ ಇದೆ. ರಾಫ್ಟಿಂಗ್ WPC ವರ್ಕ್ ಮಾಡಿದ್ದಾರೆ ಇಲ್ಲಿ. ಸೊ ಬನ್ನಿ, ಇದು ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲ ಸರ್? ಅಟ್ಯಾಚ್ಡ್ ಬಾತ್ರೂಮ್ ಸರ್. ಸೊ ಇಲ್ಲೊಂದು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ರೂಮ್ ಇದೆ. ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥದ್ದು. ಸೊ ಮಂಚ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಈ ರೂಮ್ಗೆ. ಮತ್ತೆ ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಅಬ್ಸರ್ವ್ ಮಾಡ್ಕೊಳ್ಳಿ. ಇದಕ್ಕೆ ಆಂಬಿಯೆಂಟ್ ಲೈಟ್ನ ಕೊಟ್ಟಿದ್ದಾರೆ ಫಾಲ್ ಸೀಲಿಂಗ್ಗೆ. WPC ವಿಂಡೋ ಕೊಟ್ಟಿದ್ದಾರೆ, ಜೊತೆಗೆ ಸೇಫ್ಟಿ ಮತ್ತೆ ಗಾಳಿ ಬೆಳಕು ಎರಡೂ ಇಟ್ಕೊಂಡು ಈ ಥರ ಗ್ರಿಲ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 1 BHK ಇದೆ, ಅದು ಕೂಡ ರೆಂಟಲ್ ಪರ್ಪಸ್. ಇದು ಓನರ್ ಇರೋದಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಕೊಂಡಿದ್ದಾರೆ. ಸರ್ ಇದೇ 65 ಲಕ್ಷ ರೂಪಾಯಿ ಕೊಟ್ರೆ ಇದೇ ತರನೇ ರೆಂಟಲ್ ಇನ್ಕಮ್ ವಿತ್ ರೆಸಿಡೆನ್ಷಿಯಲ್ ಓನರ್ ಇರೋದಕ್ಕೂ ಕೂಡ ಕಟ್ಟಿ ಕೊಡ್ತೀರಿ. ಆಸ್ ಇಟ್ ಈಸ್ ಸೇಮ್ ಆಸ್ ಇಟ್ ಈಸ್ ಮಾಡ್ಕೊಡ್ತೀವಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ಕನ್ಸ್ಟ್ರಕ್ಷನ್ ವಿಡಿಯೋ ತಗೊಂಡ್ಬಂದಿದ್ದೀನಿ. ಸೊ ಹೊಸ ಕಂಪನಿ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮಗಿದು ಹೊಸದಾಗಿರ್ಬೋದು ನಮ್ಮ ಚಾನಲ್ಗೆ. ಇವ್ರು ತುಂಬ ಅಳುಬ್ರು, ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಕನ್ಸಲ್ಟೆನ್ಸಿ ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ಬಂದಿರತಕ್ಕಂಥದ್ದು ಮಾರತಳ್ಳಿ ಆಫೀಸ್ಗೆ. ಸೊ ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಕನ್ಸಲ್ಟೆನ್ಸಿ ಇವ್ರು ಹೇಗೆ ಅಂದರೆ ಒಂದು ಬೆಸ್ಟ್ ಬಡ್ಜೆಟ್ ಪ್ಯಾಕೇಜಲ್ಲಿ ಮನೆನ ಕಟ್ಕೊಡ್ತಾರೆ, ಜೊತೆಗೆ ಗಿಫ್ಟ್ಸ್ನ ಕೊಡ್ತಾರೆ, ಜೊತೆಗೆ ಆಫರ್ಸ್ ಕೂಡ ಕೊಡ್ತಾರೆ. ಸೊ ಮಾರತಳ್ಳಿಲಿರ್ತಕ್ಕಂಥ ಆಫೀಸ್ ಇದು. ಬನ್ನಿ ಓನರ್ನ ಭೇಟಿ ಆಗೋಣ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ನಿಮ್ಗೆ ಯಾವ ಬಡ್ಜೆಟಿಗೆ ಬೇಕೋ ಆ ಥರ ಮನೆನ ಬಿಲ್ಡಿಂಗ್ನ ಇವರು ಕಟ್ಕೊಡ್ತಾರೆ. ಸೊ ಯಾವ್ಯಾವ ಥರ ಏನು ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ. ಆಫೀಸ್ ಒಳಗಡೆ ಬರ್ತಿದ್ದಾಗೇ ಒಂದು ಒಳ್ಳೆ ವೈಬ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಎಂಪ್ಲಾಯೀಸ್ ಕೂಡ ಇಲ್ಲೇ ಇದ್ದಾರೆ. ಸೊ ಆಫರ್ಸು ಡಿಸ್ಕೌಂಟ್ ಅಂತ ಹೇಳಿದ್ನಲ್ಲ, ಸೊ ಇಲ್ಲೇ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ ನೋಡಿ. ಇವ್ರದ್ರಲ್ಲಿ ಆಫರ್ ನಡೀತಾ ಇದೆ. ಸೊ ಜೊತೆಗೆ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀನಿ ಏನು ಪ್ರತಿಯೊಂದು ಕೂಡ ಇಲ್ಲೇ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ MD ಕ್ಯಾಬಿನ್ಗೆ ಹೋಗೋಣ, ಅವರ ಬಾಯಿ ಮುಖಾಂತರನೇ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್ ಟು ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್. ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್. ಎಸ್ ಸರ್. ಸರ್ ಮೊದಲನೇ ಸರಿ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಮುಖಾಂತರ. ಸೊ ನಿಮ್ಮ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಯಾವ್ಯಾವ ಥರ ಬಿಲ್ಡಿಂಗ್ನ ಕಟ್ಕೊಡ್ತೀರಾ, ಇಲ್ಲಿವರೆಗೂ ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀರಾ, ಅಟ್ ಪ್ರೆಸೆಂಟ್ ಎಷ್ಟೆಲ್ಲ ಪ್ರಾಜೆಕ್ಟ್ಗಳು ಆನ್ ಗೋಯಿಂಗ್ ಅಲ್ಲಿ ಇದಾವೆ, ಏನೆಲ್ಲ ಆಫರ್ ಕೊಡ್ತಾ ಇದ್ದೀರಾ, ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ, ಮತ್ತೆ ಎಂಟ್ರೆನ್ಸ್ ಎಲ್ಲ ನೋಡಿದೆ ಕೆಲವೊಂದು ಗಿಫ್ಟ್ಗಳನ್ನ ಡಿಸ್ಪ್ಲೇನ ಮಾಡಿದ್ದೀರಾ, ಮತ್ತೆ ನೀವು ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್ ಕೂಡ ಒಂಥರ ಮಿನಿ ಮ್ಯೂಸಿಯಂ ತರ ಡಿಸ್ಪ್ಲೇ ಮಾಡಿದ್ದೀರಾ ಅಲ್ವಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಡ್ಬೇಕು. ಫಸ್ಟ್ ಚೇರ್ ಹಾಕಿ ಕುತ್ಕೊಳ್ಳೋಣ ಬನ್ನಿ ಸರ್. ಓಕೆ ಸರ್, ಓಕೆ ಕುತ್ಕೊಳ್ಳಿ ಸರ್. ಸರ್ ಥ್ಯಾಂಕ್ ಯು ಸರ್. ಸರ್ ಈಗ ಎಕ್ಸ್ಪ್ಲೇನ್ ಮಾಡ್ಬಿಡಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಥ್ಯಾಂಕ್ ಯು ಸರ್. ಸರ್ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪನಿ ಬಂದು ಆಕ್ಚುಲಿ 2009 ಇಂದ ಇದೆ. 2009 ಬಟ್ ಇಟ್ ವಾಸ್ ನಾಟ್ ಅಫಿಷಿಯಲಿ ರಿಜಿಸ್ಟರ್ಡ್. ಓಕೆ. ಸುಮ್ಮನೆ ವರ್ಷಕ್ಕೆ 1-2 ಬಿಲ್ಡಿಂಗ್ ಆ ಥರ ಮಾಡ್ತಿದ್ವಿ. 2020ರಲ್ಲಿ ಕೊರೋನಾನಿಂದ ಬಿಸ್ನೆಸ್ ತುಂಬಾ ಡೌನ್ ಆಯಿತು. ಸೊ ರೀವರ್ಕ್ ಮಾಡಿದೆ ಪ್ರೈಸ್ರಲ್ಲಿ. ಮಿನಿಮಮ್ ಎಷ್ಟಕ್ಕೆ ಮನೆ ಕಟ್ಟಿದ್ರೆ ನನಗೆ ಲೈಕ್ ಫಿಂಗರ್ ಬರ್ನ್ ಆಗಲ್ಲ,
ಪ್ರಾಫಿಟ್ ಮಾಡಿಲ್ಲ ಅಂದ್ರೆ ನಡೀತಾ ಟೈಮ್ ಪಾಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಓಕೆ ಓಕೆ ಕಾಸ್ಟ್ ಇದೆ 1550 ರೂಪಾಯಿ ಬಂತು ಅವತ್ತಿನ ಡೇಟಿಗೆ. ಸೊ 1550ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಆ ರೇಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಜನರು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಕೊಟ್ಟರು, ಸಿಕ್ಕಾಬಡಿ. ಯು ಕಾಂಟ್ ಇವನ್ ಇಮ್ಯಾಜಿನ್. ನಾವೇ ಫಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ 1550ಗೆ ಮನೆ ಕಟ್ಟಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಥೀಮ್ ತಗೊಂಡ್ಬಂದಿದ್ದು. ನಮ್ಮ ಆದ ನಂತರ ಸುಮಾರು ಜನ ಇವಾಗ ಮಾಡ್ತಿದ್ದಾರೆ 1600 1500 ಅದೆಲ್ಲ ಹೇಳ್ಬಿಟ್ಟು. ಸೊ ಇವಾಗ ಮೇ 2026 ಇದ್ದೀವಿ. ಸೊ ಇವತ್ತಿನ ಡೇಟ್ಗೂ 1550ಗೆ ಮನೆ ಕಟ್ಕೊಡ್ತಿದ್ದೀವಿ. ಓಕೆ ಓಕೆ. ಸೊ ಈ ಎಲ್ಲರೂ ಬಂದ್ಬಿಟ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ ಡ್ಯೂ ಟು ವಾರು ಮತ್ತೊಂದು ಅಂತ ಹೇಳ್ಬಿಟ್ಟು. ನಾವು ಪ್ಯಾಕೇಜ್ನ ಸ್ವಲ್ಪ ರೀಡಿಸೈನ್ ಮಾಡಿದ್ದೀವಿ. ಬಡವ್ರಿಗೆ ಮನೆ ಕಟ್ಟಕ್ಕಾಗತ್ತಾ? ಖಂಡಿತ ಆಗುತ್ತೆ. ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಬನ್ನಿ, ವಿ ಆರ್ ದೇರ್ ಟು ಹೆಲ್ಪ್. ಓಕೆ ಓಕೆ ಹೌದು ಸರ್. ಮತ್ತೆ ಈಗ ನಿಮ್ಮ ಆಫೀಸಲ್ಲಿ ಡಿಸ್ಪ್ಲೇ ಇದೆ, ಸೊ ಏನದು ಆಫರ್ಸ್ ಎಲ್ಲ ನೀವು? ಸರ್ ಆಫರ್ಸ್ ಅಂದರೆ ಲೈಕ್ ಎಲ್ಲಾದ್ರಲ್ಲೂ ನಾವು ಡಿಫ್ರೆಂಟ್ ಆಗಿರಬೇಕು. ಓಕೆ. ಇವತ್ತವರೆಗೂ ನಾನು ಹೇಳಿದ್ದು 1550 ನಾವೇ ಮನೆ ಕಟ್ಟಿದ್ದು. ಈ ತರ ಹೋಮ್ ಅಪ್ಲಯನ್ಸಸ್ ಗಿಫ್ಟ್ ಕೊಡೋಣ ಕ್ಲೈಂಟ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು ಥೀಮ್ ಬಂತು. ಬನ್ನಿ ಬನ್ನಿ, ಖಂಡಿತ ಬನ್ನಿ. ಕುತ್ಕೊಂಡೇ ಮಾತಾಡ್ತಾ ಇದ್ರೆ ಅವರು ನೋಡಕ್ ಇದಾಗುತ್ತೆ. ಖಂಡಿತ ಬನ್ನಿ. ಸೊ ಸ್ನೇಹಿತರೆ ಬನ್ನಿ, ಅದೆಲ್ಲ ಆಫರು, ಡಿಸ್ಕೌಂಟು, ಪ್ರಾಡಕ್ಟು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಈಗ ಇದೆಲ್ಲ ಏನು ಫ್ರೀ ಕೊಡೋದಕ್ಕ ಸರ್? ಇದೆಲ್ಲ ಕಾಂಪ್ಲಿಮೆಂಟ್ ಸರ್ ಕ್ಲೈಂಟ್ಸ್ಗೆ. ಆಲ್ಮೋಸ್ಟ್ ಎಲ್ಲ ಬ್ರಾಂಡೆಡ್ ಇಟ್ಟಿದ್ದೀರಿ ಐಟಮು. ಬೇಕಾದ್ರೆ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅಂದ್ಮೇಲೆ ನಿಮಗೆ ಯಾವುದೇ ರೀತಿ ಎರಡನೇ ಮಾತು ಇರಬಾರ್ದು. ಕ್ವಾಲಿಟಿ ಅಂದಾಗ ಏನೋ ಕೊಡಬೇಕು ಅನ್ನೋ ತರ ಕೊಡಬಾರ್ದು. ಇದಿಷ್ಟು ಐಟಮ್ ಹೌದು, ಎಲ್ಲ ಟೋಟಲ್ ಪ್ಯಾಕೇಜ್. ಸ್ನೇಹಿತರೆ ಬನ್ನಿ, ಇಲ್ಲಿ ಅಬ್ಸರ್ವ್ ಮಾಡಿ. ಐರನ್ ಬಾಕ್ಸ್ ತಗೊಂತೀರಾ, ಬಾಜಾಜ್ ಬ್ರ್ಯಾಂಡ್. ಸೊ ಏನಾದ್ರು ಸ್ಟವ್, ಬರ್ನರ್ ಸ್ಟವ್ ತಗೊಂತೀರಾ, ಪ್ರೆಸ್ಟೀಜ್ ಬ್ರ್ಯಾಂಡ್. ಸೊ ಏನಾದ್ರು ಇದು ತಗೊಂತೀರಾ, ಇಂಡಕ್ಷನ್ ಆಲ್ ಪರ್ಪಸ್, ಅದು ಆಲ್ ಪರ್ಪಸ್. ಸೊ ಕೆಟಲ್ ತಗೊಂತೀರಾ, ಅದು ಕೂಡ ಪ್ರೆಸ್ಟೀಜ್. ಸೊ ಕುಕ್ಕರ್ ತಗೊಂತೀರಾ, ಅದು ಕೂಡ ಪ್ರೆಸ್ಟೀಜ್. ಪಿಜನ್, ಪ್ರೆಸ್ಟೀಜು, ಪ್ರೀತಿ, ಪಿಜನ್ ಈ ತರನೇ ಮಾಡಿದ್ದಾರೆ. ಸೊ ಬ್ರ್ಯಾಂಡ್. ಏರ್ ಕೂಲರ್ ತಗೊಂತೀರಾ, ಕೈಲಾಶ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಲ್ಲೂ 4 ಬರ್ನರ್ನ ಕೊಡ್ತಾ ಇದ್ದಾರೆ. ಸೊ ಇಷ್ಟು ಐಟಮ್ ಯಾವ ತರ ಫ್ರೀ ಕೊಡ್ತೀರಾ ಸರ್? ಸರ್ ಇದು ಇವಾಗ ಲೈಕ್ ರೆಸ್ಪಾನ್ಸ್ ನಮ್ಮ ಹತ್ರ ಹೆಂಗಿರುತ್ತೆ ಅಂದರೆ, ಇವಾಗ ಲಿಮಿಟೆಡ್ ಪೀರಿಯಡ್ ಆಫರ್ ಇವಾಗ ಕೊಡ್ತಿರೋದು. ಸೊ ಇದು ಮೋಸ್ಟ್ ಆಫ್ ದ ಕ್ಲೈಂಟ್ಸ್ಗೆ ಇದು ಪೂಜೆ ದಿನ ಬರುತ್ತೆ. ಆ್ಯಕ್ಚುಲಿ ನಮ್ಮ ಹತ್ರ ಕೆಲಸ ಕೊಟ್ಟರೆ ಆ್ಯಕ್ಚುಲಿ ಇಷ್ಟು ಐಟಮ್ನ ಫ್ರೀಯಾಗಿ ಕೊಡ್ತಾರೆ ನೋಡಿ. ಇವ್ರ ಹತ್ರ ಯಾರೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊತಿರೋ ಅಂಥವ್ರಿಗೆ. ಸೊ ಮತ್ತೆ ಅದಾದ ನಂತರ ಇಲ್ಲೊಂದು ಅಬ್ಸರ್ವ್ ಮಾಡಿದೆ ಸರ್, ನಿಮ್ಮಲ್ಲಿ ಕನ್ಸ್ಟ್ರಕ್ಷನ್ಗೆ ಬಳಸ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನೆಲ್ಲ ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀರಾ. ಅದರಲ್ಲಿ ಸ್ಪೆಷಲಿ ಇವಾಗ ಇದು ನಾನು ಹೇಳ್ತೀನಿ ನೋಡಿ, ಇದು ಕಾಲಮ್ ಇದು ಮಾಡಿದ್ದೀವಿ ನಾವು, ಒಂದು ಸ್ಯಾಂಪಲ್ ಕಟ್ಕೊಟ್ಟಿದ್ದೀವಿ. ಯಾವ ಥರ ಬರುತ್ತೆ, ಯಾವ ಥರ ಸ್ಟೀಲ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಜನರಿಗೆ ಎಲ್ಲರಿಗೂ ಡೌಟ್ ಬರುತ್ತೆ, ಯಾವ ಥರ ಸ್ಟೀಲ್ ಯೂಸ್ ಮಾಡ್ತಾರಪ್ಪ, ಏನು ಇದು ರೇಟ್ ಕಡಿಮೆ ಕೊಡ್ತಾರಲ್ಲ, ಹೆಂಗಿರುತ್ತೋ ಏನೋ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಡೌಟ್ ಇರಲೇಬಾರ್ದು. ಇಲ್ಲೆಲ್ಲ ಸ್ಯಾಂಪಲ್ ಇಟ್ಟಿದ್ದೀವಿ. ಆಸ್ ಪರ್ ಸ್ಟ್ರಕ್ಚರಲ್ ಇಂಜಿನಿಯರ್ ಕೊಡೋದನ್ನೇ ನಾವು ರೆಕಮೆಂಡ್ ಮಾಡೋದು. ಸ್ಟೀಲಲ್ಲೂ ಕಾಂಪ್ರಮೈಸ್ ಇರಲ್ಲ, ಸಿಮೆಂಟಲ್ಲೂ ಕಾಂಪ್ರಮೈಸ್ ಇರಲ್ಲ. ಎಲ್ಲ ಬ್ರ್ಯಾಂಡು, ಮೋಸ್ಟ್ಲಿ ಬ್ರ್ಯಾಂಡ್ಸ್ ಏನೇನು ಯೂಸ್ ಮಾಡ್ತೀವಿ ಎಲ್ಲ ಹಾಕಿದ್ದೀವಿ. ಇವಾಗ ಇದರಲ್ಲೇ ನಾವು ಇಲ್ಲೊಂದು ಸ್ಯಾಂಪಲ್ ಇಟ್ಟಿದ್ದೀವಿ. ನಾವು ಯೂಸ್ ಮಾಡೋದು ಎಮ್ ಸ್ಯಾಂಡು, ಪಿ ಸ್ಯಾಂಡು, ಅಗ್ರಿಗೇಟು, ಜಲ್ಲಿ. ಇದು ಡಸ್ಟು. ಮೋಸ್ಟ್ಲಿ ಲೋಕಲ್ ಮೇಸ್ತ್ರೀಸ್ ಹತ್ರ ಕಟ್ಟಿದ್ರೆ, ಇಲ್ಲ ಲೋಕಲ್ ಇವ್ರ ಹತ್ರ ಕಟ್ಟಿದ್ರೆ ಈ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಇವ್ರು ನೋಡಕ್ ಒಳ್ಳೆ ಮೈದಾ ಇಟ್ಟಿದ್ದಂಗೆ ಇರುತ್ತೆ. ಇದು ಒಂದು ಲೋಡ್ ತಗೊಂಡ್ರೆ 20,000 ರೂಪಾಯಿ ಸ್ಟ್ರೆಂತ್ ಇರೋಲ್ಲ. ಇದು ಕಟ್ಟಲೇಬಾರ್ದು, ಅದಕ್ಕೆ ನಾವು ಇದು ಎಕ್ಸ್ ಮಾಡಿರೋದು. ಜನರು ಮಾಹಿತಿ ಇಲ್ದಾಗ ಇದು ತಗೊಂತಾರೆ. ಇವಾಗ ನಾವು ರೇಟ್ ಕಡಿಮೆ ಕೊಟ್ಟರೆ ಈ ತರ ಮೆಟೀರಿಯಲ್ ಹಾಕೋದು. ಇದು ಒಳ್ಳೆ ಸಕ್ಕರೆ ಇದ್ದಂಗೆ ಇರುತ್ತೆ. ಕಾಂಕ್ರೀಟ್ ಈ ತರ ಮೆಟೀರಿಯಲ್ ಯೂಸ್ ಮಾಡಬೇಕು, ಬ್ಲಾಕ್ ವರ್ಕ್ ಈ ತರನೇ ಯೂಸ್ ಮಾಡಬೇಕು. ಸೊ ಪ್ರತಿಯೊಂದು ಐಟಮು ಈ ತರ ನಾಲೆಜ್ ಕೊಟ್ಟು ಜನರಿಗೆ ಎಜುಕೇಟ್ ಮಾಡಿ ಈ ತರ ಇದು ಮಾಡ್ತೀವಿ ಆಕ್ಚುಲಿ. ಮತ್ತೆ ಪೈಪ್ಸ್ಗಳು ನೋಡ್ತಾ ಇರ್ಬೋದು, ಗ್ಲಾಸ್ ನೋಡ್ತಾ ಇರ್ಬೋದು, ಮತ್ತೆ ಇಲ್ಲಿ ಬ್ಲಾಕ್ ಯಾವ ತರ ಬ್ಲಾಕ್ ಯೂಸ್ ಮಾಡ್ತೀವಿ ಅದರಲ್ಲೂ ಕೂಡ ವೆರೈಟಿ ಇದೆ. ಹೌದು, ಅದರಲ್ಲೂ ಇದೆ. ನಿಮಗೆ 30 ರೂಪಾಯಿನಿಂದ ಸ್ಟಾರ್ಟ್ ಆಗುತ್ತೆ ಬ್ಲಾಕ್. TMT ಬಾರ್ಸ್ ಎಲ್ಲ ನೋಡಿ, ಡಿಫ್ರೆಂಟ್ ಟೈಪ್ ಆಫ್ ಬಾರ್ಸ್ಗಳಿದಾವೆ, ಸ್ವಿಚಸ್ಗಳಿದಾವೆ. ಎಲ್ಲ ಇಲ್ಲೇ ಸೆಲೆಕ್ಷನ್ ಮಾಡ್ಕೋಬೋದಲ್ಲ ಸರ್ ಅವರು, ಟ್ರಾನ್ಸ್ಪರೆಂಟ್ ಆಗಿ. ಹೌದು. ಸೊ ಮತ್ತೆ ಇಲ್ಲಿ ಪೈಪ್ಸ್ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಎಲೆಕ್ಟ್ರಿಕಲ್ ಐಟಮ್ಸ್ ಇದೆಲ್ಲ ಬಂದ್ಬಿಟ್ಟು. ಅದೇ ವಿಂಡೋ UPVC ಮಾಡ್ತೀವಿ. ಈ ಐಟಮ್ ಯೂಸ್ ಮಾಡ್ತೀವಿ ನೀವು ಪ್ಯಾಕೇಜ್ಗೆ ಅಂತ ತೋರಿಸಿದಾಗ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ನಿಮ್ಮ ಸೈಟ್ ಅಲ್ಲಿ ಬಂದಾಗ ಇದನ್ನ ಯೂಸ್ ಮಾಡಿದಾರಾ, ಸೊ ಇದನ್ನೊಂದು ಫೋಟೋನ ವಿಡಿಯೋನ ತಗೊಂಡೋಗಿ ಇದನ್ನ ಆವಾಗ ನಿಮ್ಗೇನಾಗುತ್ತೆ, ಕ್ಲಿಯರೆನ್ಸ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇಲ್ಲಪ್ಪ ನಾವು ಹೇಳಿರೋ ಥರನೇ ಕಟ್ಕೊಟ್ಟಿದ್ದಾರೆ. ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸಂಸ್ಥೆಯವ್ರು ಏನಿದಾರೋ, ಸೊ ಏನು ಹೇಳಿರ್ತಾರೋ ಅದೇ ಥರ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ನೋಡ್ಬೋದು. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಥರ ಪಿಲ್ಲರ್ನ ಹಾಕ್ಕೊಂಡಿದ್ದಾರೆ. ಪಿಲ್ಲರ್ ಕಟ್ಟೋದಕ್ಕೆ ಬೀಮ್ಸ್ಗೆ ಕಬ್ಣನ. ಸರ್ ರಿಯಾಜಸ್ ಗೋಲ್ಡನ್ ಕೀ ಅಂತೂ ಬೇರೆ ಸಿಕ್ಕಾಪಟ್ಟೆ ಕಂಪನಿ ಬಂದಿದೆ. ನಾವು 1550 ಮಾಡಿದ ನಂತರ ನಮ್ಮನ್ನ ನೋಡಿ ಸುಮಾರು ಜನ ಕಾಪಿ ಹೊಡೆದಿದ್ದಾರೆ. ಗೋಲ್ಡನ್ ಕೀ ಅಂತ ಬಿಟ್ಟು ಬೆಂಗಳೂರಲ್ಲೇ ನಿಮ್ಗೆ 4 ಇಂದ 5 ಕಂಪನೀಸ್ ಸಿಗುತ್ತೆ. ಸೊ ಬರೀ ಗೋಲ್ಡನ್ ಕೀ ಅಲ್ಲ, ಅದಕ್ಕೆ ನಾವು ರಿಯಾಜಸ್ ಗೋಲ್ಡನ್ ಕೀ ಅಂತ ಬಿಟ್ಟು ಟ್ರೇಡ್ ಮಾರ್ಕ್ ತಗೊಂಡಿದ್ದೀವಿ. ಹೌದು. ಸೊ ಮತ್ತೆ ಡೋರ್ಸ್ ಯೂಸ್ ಮಾಡೋದಕ್ಕೆ ಟೀ ಕುಡ್ ಅಂತ ಹೇಳ್ತಾ ಇರ್ತೀವಿ. ಸೊ ಇಲ್ಲಿ ಯಾವ ಥರ ಇರುತ್ತೆ ಟೀ ಕುಡ್ ಡೋರ್ಸು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿದೆ. ಜೊತೆಗೆ ಕೆಲವೊಂದು ಲ್ಯಾಮಿನೇಟೆಡ್ ಡೋರ್ಸ್ ಇರುತ್ತೆ, ಈ ರೂಮ್ಗಳಿಗೆ ಯೂಸ್ ಮಾಡ್ತಕ್ಕಂಥದ್ದು, ಅದನ್ನು ಕೂಡ ಇಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸಂಸ್ಥೆಗೆ ಬಂದರೆ ಪ್ರತಿಯೊಂದು ಕೂಡ ಇಲ್ಲೇ ಟ್ರಾನ್ಸ್ಪರೆಂಟಾಗಿ ನೋಡ್ಬೋದು.
ಸರ್ ಈಗ ನಿಮ್ದು ಪ್ಯಾಕೇಜ್ ಬಂದು 1550 ರೂಪಾಯಿ ಪರ್ ಬೇಸಿಕ್ ಸ್ಟಾರ್ಟ್ಸ್ ಫ್ರಮ್ ಓಕೆ ಬೇಸಿಕ್. ಅದಾದ್ಮೇಲೆ ನೆಕ್ಸ್ಟ್ 1699 ಒಂದು ಪ್ಯಾಕೇಜ್ ಇದೆ, 1899 ಒಂದು ಪ್ಯಾಕೇಜ್ ಇದೆ. ಓಕೆ, ಲೈಕ್ ಅದು ಯಾವ ತರ ನಿಮ್ಗೆ ಬೇಕು ಆ ತರ ಮಾಡ್ಕೊಬಹುದು. ಮೆಟೀರಿಯಲ್ಸ್ ಚೇಂಜ್ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಸ್ಟೀಲು, ಸಿಮೆಂಟ್, ಮತ್ತೊಂದು ಎಲ್ಲದರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಕೂತ್ಕೊಳ್ಳಿ ಸರ್. ಓಕೆ, ಮತ್ತೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಮನೆ ಕಟ್ಟಬೇಕಾದ್ರೆ ಖಂಡಿತ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೊಟೇಶನ್ ತೊಗೊಳ್ಳಿ. ನಿಮಗೆ ಡೂಪ್ಲೆಕ್ಸ್ ಮನೆ ಕಟ್ಟಬೇಕು, PG ಬಿಲ್ಡಿಂಗ್ ಕಟ್ಟಬೇಕು, ಇಲ್ಲ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಕಟ್ಟಬೇಕು, ಇಲ್ಲಾಂದರೆ ನಿಮಗೆ ಒಂದು 5 ಕೋಟಿ ರೂಪಾಯಿ ಬಜೆಟಲ್ಲಿ ಒಂದು ಮನೆ ಕಟ್ಟಬೇಕು, ಲಕ್ಸುರಿ ಮನೆ ಕಟ್ಟಬೇಕು, ಯಾವುದೊಂದು ಇದ್ರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಕನ್ಸಲ್ಟೆನ್ಸಿ ಇಸ್ ಆಲ್ವೇಸ್ ಸ್ಟ್ಯಾಂಡ್ಸ್ ಬೈ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಪ್ರೈಸ್ ಇನ್ ದ ಮಾರ್ಕೆಟ್. ಮತ್ತೆ ಅದು ಗಿಫ್ಟ್ಸ್ ಕೊಡ್ತಾ ಇದ್ದೀರಲ್ಲ, ಅರೌಂಡ್ ಎಷ್ಟಿರ್ಬೋದು ಸರ್ ಬಡ್ಜೆಟ್ ಅದು? ಇದು ಬಜೆಟ್ ಅಂದರೆ ಸರ್ ನಾನು ಜನರಿಗೆ ಬಿಟ್ಬಿಡ್ತೀನಿ, ಅವರೇ ಥಿಂಕ್ ಮಾಡಲಿ, ಏನು ಪ್ರಾಬ್ಲಮ್. ಅಪ್ರಾಕ್ಸಿಮೇಟ್ ಒಂದು 75 to 1 lakh ಬರುತ್ತೆ ಸರ್. 75,000 to 1 lakh ಬರುತ್ತೆ. 75,000 1 ಲಕ್ಷ ಇರ್ತಕ್ಕಂಥ ಗಿಫ್ಟ್ಸ್ ಅದು ಕಂಪ್ಲೀಟ್ಲಿ ಫ್ರೀ. ಹೌದೌದು. ಇವಾಗ ಓವನ್ ಕೂಡ ಜಸ್ಟ್ ಹೀಟ್ ಮಾಡೋದು ಕೊಡ್ಲಿಲ್ಲ, ಆಲ್ ಪರ್ಪಸ್ ಕೊಟ್ಟಿದ್ದೀನಿ. ನೀವು ಗ್ರಿಲ್ ಮಾಡ್ಕೊಬಹುದು, ಪಿಜ್ಜಾನೋ ಮಾಡ್ಕೊಬಹುದು, ಆ ಥರ. ಅದು ಬ್ರ್ಯಾಂಡೆಡ್. ಲೈಕ್ ಪ್ರತಿ ಒಂದ್ರಲ್ಲೂ ದೇರ್ ಇಸ್ ಎ ಕ್ವಾಲಿಟಿ. ರೈಟ್ ಫ್ರಮ್ ಲೈಟ್ರು 14 ಐಟಮ್ಸ್ ಇದೆ ಅದರಲ್ಲಿ. ಅದರ ಲಿಸ್ಟು ಕೊಟ್ಬಿಡ್ತೀವಿ. ಅಗ್ರಿಮೆಂಟ್ ಸೈನ್ ಮಾಡಿದ ತಕ್ಷಣ ಇವ್ರು ಎಲಿಜಿಬಲ್ ಫಾರ್ ಗಿಫ್ಟ್ ಅಂತ ನಾವು ಒಂದು ಇದು ಕೊಟ್ಬಿಡ್ತೀವಿ, ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ. ಮನೆ ಪೂಜೆ ದಿನ ನಮ್ಮ ಕಡೆಯಿಂದ ನಿಮಗೆ ಅದೆಲ್ಲ ಬಂದ್ಬಿಡುತ್ತೆ. ಸೊ ಇಲ್ಲಿವರೆಗೂ ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀರಾ ನೀವು? ಪ್ರಾಜೆಕ್ಟ್ಸ್ ಅಂತ ದೇವ್ರ ದೇವದಲ್ಲಿ ಸಿಕ್ಕಾಪಡೆ ಮಾಡಿದ್ದೀವಿ ಸರ್. ಓಕೆ, ಆನ್ಗೋಯಿಂಗ್ ಎಷ್ಟಿದೆ? ಸಿಕ್ಕಾಪಡೆ ಇದೆ ದೇವ್ರ ದೇವದಲ್ಲಿ. ಇವತ್ತಿಗೂ ಎಲೆಕ್ಟ್ರಿಸಿಟಿ ಇಶ್ಯೂ ಇದೆ, ಮತ್ತೊಂದು ಇದೆ, ಎಲ್ಲ ಇದೆ. ಬಟ್ ದೇವ್ರು ಚೆನ್ನಾಗಿಟ್ಟಿದ್ದಾರೆ. ಸೊ ಇನ್ ಕೇಸ್ ಕೆಲವರಿಗೆ ಈಗ ಯಾವ ಥರ, ಈಗ ಇತ್ತೀಚಿನ ದಿನಗಳಲ್ಲಿ ಭೂಮಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಜೊತೆಗೆ ನಿಂತು ಕಟ್ಸಿ ಗೃಹ ಪ್ರವೇಶ ಮಾಡಿ ಕೊಡ್ತಾರೆ. ಖಂಡಿತ ಅದೇ ಥರನಾ? ನಮ್ದು ಅಲ್ಲಿಗೆ ಮಾತ್ರ ಮುಗಿಯಲ್ಲ ಸರ್. ನನ್ನ ಹಳೆ ವಿಡಿಯೋಸ್ ಯೂಟ್ಯೂಬ್ನಲ್ಲಿದೆ. 2 ವರ್ಷ 3 ವರ್ಷ ಆದ್ರೆ ನಾವು ಅವ್ರ ಜೊತೆ ಒಂಥರ ಫ್ಯಾಮಿಲಿ ತರ ಆಗ್ಬಿಡ್ತೀವಿ, ಆ ಕ್ಲೈಂಟ್ ಜೊತೆ. ಯಾಕಂದ್ರೆ ತುಂಬಾ ಚೆನ್ನಾಗಿರೋ ಜೊತೆ ನಾವು ಅದಕ್ಕಂದ್ರೆ ಜಾಸ್ತಿ ಚೆನ್ನಾಗಿರ್ತೀವಿ. ಅದರಿಂದ ನಮ್ಮ ಬಾಂಡ್ ಬಂದ್ಬಿಟ್ಟು ಇಟ್ ಗೋಸ್ ಟು ನೆಕ್ಸ್ಟ್ ಲೆವೆಲ್. ಯಾರು ಥಿಂಕ್ ಮಾಡ್ದಾಗಿರೋದು ನಾವು ಥಿಂಕ್ ಮಾಡ್ತೀವಿ ಬಿಸ್ನೆಸ್. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಜಾಸ್ತಿ ಕೊಟ್ರೆ ಜನರಿಗೆ, ಆ ಜನರು ನಮಗೆ ಆ ಜಾಗದಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ನಾವು ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅದರಿಂದ ಬಂದ್ಬಿಟ್ಟು ವಿ ಆಲ್ವೇಸ್ ಗಿವ್ ಮೋರ್ ಟು ದ ಪೀಪಲ್ ಅಂಡ್ ಬೆಸ್ಟ್ ಟು ದ ಪೀಪಲ್. ಸೊ ಅದರಿಂದ ಕ್ವಾಲಿಟಿ ವರ್ಕು, ಮಧ್ಯದಲ್ಲಿ ಬಿಟ್ಟು ಹೋಗೋದು, ಫೋನ್ ಎದ್ದಾಗಿರೋದು ಅದೆಲ್ಲ ಇರಲ್ಲ. ನಮ್ಮ ಕಂಪನಿಯಲ್ಲಿ ನಾನೇ ಕಂಪನಿ ಫೌಂಡರು ರಿಯಾಜು. ಸೊ ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಕೊಟೇಶನ್ ತೊಗೊಂಡು ಅಪಾಯಿಂಟ್ಮೆಂಟ್ ಕೇಳಿ, ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಸಂಡೇಸ್ ಹಾಲಿಡೇ ಇರುತ್ತೆ ಆಫೀಸು, ಸಂಡೇಸ್ ಆಗಲ್ಲ. ಬೇರೆ ಯಾವ ದಿನ ಬೇಕಾದ್ರೂ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಅಪಾಯಿಂಟ್ಮೆಂಟ್ ತೊಗೊಂಡ್ಬಂದ್ರೆ 10 minutes ಮ್ಯಾಕ್ಸಿಮಮ್ ವೆಯ್ಟ್ ಮಾಡ್ತೀರಾ. ಆ ಟೈಮಲ್ಲಿ ಬಂದರೆ ಯು ಕ್ಯಾನ್ ಮೀಟ್ ಮೀ ಡೈರೆಕ್ಟ್ಲಿ. ಫೌಂಡರ್ ನಮ್ಮನ್ನು ಡೈರೆಕ್ಟಾಗಿ ಮೀಟ್ ಆಗ್ಬೋದು. ಬೇರೆ ಎಲ್ಲೂ ಈ ಬೆನಿಫಿಟ್ ಸಿಗಲ್ಲ ನೀವು. ಓಕೆ, ಬೇರೆ ಎಲ್ಲೇ ಹೋದ್ರೂ ಸರಿ, ಅಲ್ಲಿರೋ ಒಂದು ಸ್ಟಾಫ್ ಹತ್ರ ಮಾತಾಡ್ತೀರಾ, ಅವ್ರು ಡಿಸಿಷನ್ ತೊಗೊಳಕ್ಕಾಗಲ್ಲ. ಅವ್ರ ಸಾರ್ ಹತ್ರ ಮಾತಾಡ್ತೀನಿ, ಪರ್ಮಿಷನ್ ಇಲ್ಲ. ನಾನು ರೈಟ್ ರಾಂಗ್ ವಾಟ್ ಎವರ್ ಐ ವಿಲ್ ಟೇಕ್ ದ ಡಿಸಿಷನ್. ಆ ಡಿಸಿಷನ್ ವಿಲ್ ಸ್ಟಿಕ್ ಬೈ ಇಟ್. ಓಕೆ, ನೀವು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲಿ ಈಗ ಯಾವ್ದಾದ್ರು ನೋಡೋದಕ್ಕೆ ಸಿಗುತ್ತಾ ನಮಗೆ? ಖಂಡಿತ ಸರ್, ಬನ್ನಿ ಹೋಗೋಣ, ಅದೇನು ಪ್ರಾಬ್ಲಮ್. ಯಾವ ಬಿಲ್ಡಿಂಗ್ ನೋಡ್ಬೇಕಂತ ಹೇಳಿ ಸರ್, ರೆಂಟಲ್ ಇನ್ಕಮ್ ಇರಬೇಕು, ಓನರ್ ಸ್ಟೇ ಆಗಿರಬೇಕು, ಪಾರ್ಕಿಂಗು ಇರಬೇಕು, ಮತ್ತೆ ಸ್ಪೇಷಿಯಸ್ ಆಗಿ ಕಟ್ಟಿರಬೇಕು, ಕೆಲವೊಂದು ವೇಸ್ಟ್ ಆಗ್ತಕ್ಕಂಥ ಜಾಗ ಕೂಡ ಯುಟಿಲೈಸ್ ಆಗಿರ್ಬೇಕು. ಖಂಡಿತ ಸರ್, ಖಂಡಿತ ಮಾಡಿದ್ರೆ ಎಕ್ಸಾಮ್. ಖಂಡಿತ ಬನ್ನಿ ಸರ್, ಹೋಗೋಣ. ನೋಡ್ಬೋದಾ? ಖಂಡಿತ ಬನ್ನಿ, ಹೋಗೋಣ. ಶೋರ್ ಅಲ್ವಾ? ಟೈಮ್ ಇದೆಯಲ್ಲ, ಬನ್ನಿ ಸ್ನೇಹಿತರೆ. ಸರ್, ಈಗ ನಾನು ಕೇಳ್ತಕ್ಕಂಥ ಆ ಬಿಲ್ಡಿಂಗ್ ನ ತೋರಿಸ್ತಾರೆ ರಿಯಾಜ್ ಸರ್. ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್. ರಿಯಾಜ್ ಅವ್ರು ಬೇರೆ ಯಾರು ಅಲ್ಲ, ಇವರೇ ಓನರ್, ಇವ್ರದೇ ಹೆಸರು. ಸೊ ಹಾಗಾಗಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸಲ್ಟೆನ್ಸಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಸೊ ಬನ್ನಿ, ಇವ್ರು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗೆ ಹೋಗೋಣ. ರೆಂಟಲ್ ಇನ್ಕಮ್ ಬರುತ್ತಂತೆ, ಓನರು ಸ್ಟೇ ಆಗಿದಾರಂತೆ, ಜೊತೆ ಪಾರ್ಕಿಂಗು ಇದೆ, ಜೊತೆ ಬೇರೆ ಬೇರೆ ಏನೇನು ವರ್ಕ್ ಮಾಡಿದ್ರೆ ಪ್ರತಿಯೊಂದು ಅಲ್ಲೋಗ್ಬಿಟ್ಟೆ ಎಕ್ಸ್ಪ್ಲೈನ್ ಮಾಡೋಣ. ರೆಡಿನಾ ಸರ್? ಥ್ಯಾಂಕ್ ಯು ಸರ್, ಬರೋಣ. ಬನ್ನಿ ಸರ್, ಬನ್ನಿ ಸರ್. ಸೊ ಇದೇನೆ ಸರ್ ನೀವು ಕಟ್ಟಿರ್ತಕ್ಕಂಥದ್ದು 65 lakh ಅಲ್ಲಿ? ಹೌದೌದು. ಓಕೆ, 1100 square feet ಲ್ಯಾಂಡ್ ಏರಿಯಾ, ಸೌತ್ ಫೇಸಿಂಗ್ ಪ್ರಾಪರ್ಟಿ, ಆಸ್ ಪರ್ ವಾಸ್ತು ಪ್ಲೇಸ್ ಮಾಡಿದ್ದೀವಿ. ಮತ್ತೆ G+3.5 ಫ್ಲೋರ್ಸ್ ಇದೆ. ಇದು ಯಾವ ಥರ ಕಾನ್ಸೆಪ್ಟ್ ಅಂದರೆ, ಓನರ್ ಫಸ್ಟ್ ಫ್ಲೋರಲ್ಲಿ ಎತ್ಕೊಂಡು ಒಂದು 75,000 ಬಾಡಿಗೆ ಬರೋ ಥರ ಒಂದು ಕಾನ್ಸೆಪ್ಟಲ್ಲಿ ಕಟ್ಟಿರೋ ಮನೆ. 75,000 ರೂಪಾಯಿ ರೆಂಟಲ್ ಇನ್ಕಮ್. ಇದು ರೆಂಟಲ್ ಬರುತ್ತೆ ಈ ಬಿಲ್ಡಿಂಗ್ರಲ್ಲಿ, ಈ ಏರಿಯಾದಲ್ಲಿ. ಓಕೆ 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 ಓಕೆ, ಸೂಪರ್. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ಮಾಡಿದೀರಾ? ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಇದೆ ಸರ್. ಫಸ್ಟ್ ಫ್ಲೋರ್ ಓನರ್ ಫ್ಲಾಟ್ 2 BHK ಇದೆ. ಓಕೆ. ಮತ್ತೆ ಸೆಕೆಂಡ್ ಥರ್ಡ್ 2 1 BHK ಇದೆ. ಮತ್ತೆ ಟೆರೆಸ್ ಅಲ್ಲಿ ಒಂದು 1 RK ಇದೆ. ಓಕೆ ಓಕೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಸೊ ಬನ್ನಿ, ರ್ಯಾಂಪ್ ವ್ಯವಸ್ಥೆ ನೋಡ್ತಾ ಇರ್ಬೋದು, ವೆಹಿಕಲ್ ಹೋಗೋದಕ್ಕೆ. ಮತ್ತೆ ಗೇಟಿನ ವ್ಯವಸ್ಥೆ ಇದೆ. ಇದಿದೆ, ನಮ್ದು CNC ಗೇಟ್ ಇದೆ. ಮತ್ತೆ ಇಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಪ್ರೊಫೈಲ್ ಲೈಟ್ ಇದು, ಸ್ಟ್ರಿಪ್ ಲೈಟ್ದು ಒಂದು ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದರೆ ನೈಟ್ ಆದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ತುಂಬ ಎಲಿಗೆಂಟ್ ಆಗಿರುತ್ತೆ. ಮತ್ತು ಇದರಲ್ಲಿ ಕೊಟ್ಟಿರೋ ಟೈಲ್ಸು ನೋಡಿ ಒಂಥರ ಪ್ಯಾಲೇಸ್ ಅಲ್ಲಿ ಇದ್ದಂಗೆ ಇರ್ಬೇಕಂತ ಹೇಳ್ಬಿಟ್ಟು ಕಾನ್ಸೆಪ್ಟಲ್ಲಿ ಮಾಡಿರೋದು. ಆ್ಯಕ್ಚುಲಿ ತುಂಬ ಕಡಿಮೆ ರೇಟದು, ಬಟ್ ತುಂಬ ಹೈ ಎಂಡ್ ಕಾಂಟ್ರಾಸ್ಟ್ ಕಲರಲ್ಲಿ ಮಾಡಿರೋದ್ರಿಂದ ತುಂಬ ಹೈ ಎಂಡ್ ಆಗಿ ಕಾಣುತ್ತೆ ಆ್ಯಕ್ಚುಲಿ. ಸೊ ನೋಡೋದಕ್ಕೆ ಕಾಸ್ಟ್ಲಿ ಅನ್ಸಿದ್ರು ಕೂಡ ಕಾಸ್ಟ್ಲಿ ಇಲ್ಲ, ಒಂದು ಬಜೆಟಲ್ಲಿ ಇರೋದು. ಇಲ್ಲಿ ಕೂಡ ಆರಾಮ್ಸೆ ಒಂದು 2 ಕಾರ್ ಪಾರ್ಕಿಂಗ್, ಆರಾಮಾಗಿ 2 SUV ನಿಲ್ಲಿಸ್ಬೋದು.
ಸಂಪಲ್ವಾ ಸರ್? ಎಷ್ಟು ಲೀಟರ್ ಕೊಟ್ಟಿದ್ದೀರಾ? ಸಂಪು ಇಲ್ಲ, ಇದು ಬೋರ್ವೆಲ್. ಸಂಪ್ ಆ ಕಡೆ ಆಸ್ಪರ್ ವಾಸ್ತು ಕೊಟ್ಟಿದ್ದೀವಿ ಸರ್. ಆಕ್ಚುಲಿ ಎಷ್ಟು ಲೀಟರ್ ಕೆಪಾಸಿಟಿ ಕೊಟ್ಟಿದ್ದೀರಾ? ಸಂಪ್ 12,000 ರೂಪಾಯಿ. 12,000 ಲೀಟರ್ ಕೆಪಾಸಿಟಿ. ಓಕೆ, ಈಗ ಇದು ಗ್ರೌಂಡ್ ಫ್ಲೋರ್ ಆಯ್ತು. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಅಲ್ವಾ? 1 BHK ಅದು ಬಾಡಿಗೆ ಮನೆ, ಅದು ನಾರ್ಮಲ್. ಅದು ಆಲ್ರೆಡಿ ಆಕ್ಯುಪೈ ಆಗಿದ್ದೀರಾ? ಇಲ್ಲ, ಆಕ್ಯುಪೈಡ್ ಎಲ್ಲ ಇನ್ನ ಇದೆ ಆಕ್ಚುಲಿ, ಅದ್ರಲ್ಲಿ ಆಗ್ಬೇಕಾಗಿದೆ. ಬಟ್ ಫಸ್ಟ್ ಫ್ಲೋರ್ ನೋಡೋಣ, ಅದೇ ಇಂಟ್ರೆಸ್ಟಿಂಗ್ ಬನ್ನಿ. ಓಕೆ, ಸೊ ಮೆಟ್ಲು ಕೂಡ ಆರಾಮ್ಸೆ ಒಂದು 3.5 ಅಡಿ ಹೌದು ಸರ್, ಫ್ರೀ ಆಗಿ ಬಿಟ್ಟಿದ್ದೀರಾ. ಗ್ರೈನೇಟ್ MS ಅಲ್ಲಿ CNC ಕಟಿಂಗ್ ಮಾಡಿದ್ದೀರಾ ಸೇಫ್ಟಿ ಪರ್ಪಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಗಾಳಿ ಬೆಳಕಿಗೆ ಏನು ಯಾವುದೇ CNC ಕಟಿಂಗ್ ಮಾಡಿ MS ಅದು ಎಲಿವೇಶನ್ ರೋಡ್ ನೋಡಕ್ಕೆ ಹೈಲೈಟ್ ಆಗಿ ಕಾಣುತ್ತೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ನಿಮಗೆ ವೆಂಟಿಲೇಷನ್ ಪರ್ಪಸ್ಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ಸೈಡ್ಸು ಅದೇ ತರ, ಈ ಕಡೆನೂ ಬಂದ್ಬಿಟ್ಟು ಪಕ್ಕದಲ್ಲಿ ಖಾಲಿ ಸೈಡ್ ಇದೆ ಇವಾಗ ಸದ್ಯಕ್ಕೆ. ಬಿಲ್ಡಿಂಗ್ ಕಟ್ಟೋವರೆಗೂ ಗಾಳಿ ಬೆಳಕು ಕಡಿಮೆ ಬರಂತ ಹೇಳ್ಬಿಟ್ಟು ಈ ತರ ಮಾಡಿದೀವಿ ಆಕ್ಚುಲಿ. ಬಟ್ ಇದೆಲ್ಲ ಕ್ಲೈಂಟ್ ಕೇಳಿ ಈ ತರ ಮಾಡಿದೀವಿ ಆಕ್ಚುಲಿ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಪೈಪ್ ಹೋಗಿದೆ ನೋಡಿ. ಆ ಪೈಪ್ ನೋಡೋದಕ್ಕೆ ಒಂಥರ ಅಷ್ಟು ಇದಕ್ಕೂ ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ CNC ಕಟಿಂಗ್ ಮಾಡಿ MS ಅಲ್ಲಿ ಈ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ, ಓನರ್ ಹೌಸ್ ನೋಡೋಣ. ಸರ್ ಇದೆಲ್ಲ ಟೈಲ್ಸ್ ಏನು ಅಂತ ಕಾಸ್ಟ್ಲಿ ಇಲ್ವಾ ಇದು? ಇಲ್ಲ ಸರ್, ಇದೆಲ್ಲ ಜಸ್ಟ್ 42 ರೂಪೀಸ್ ಟೈಲ್ಸ್ ಅಷ್ಟೇ. ಸೂಪರ್, ಬಟ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬನ್ನಿ ಸರ್. ಟೀ ಕುಡ್ಡ ಸರ್ ಡೋರು? ಟೀ ಕುಡ್ ಮೈನ್ ಡೋರ್ ಸರ್. ಎಷ್ಟು ಅಡಿ ಇದು? 3.5 feet ಸರ್. 3.5 feet by 7 feet. 3.5 ಸೆಕ್ಷನ್ ಬಂದ್ಬಿಟ್ಟು 6 inches by 4 inches. ಇದು 6 ಇಂಚ್ ಬರುತ್ತೆ. ಈ ಕಡೆ ಥಿಕ್ನೆಸ್ ಬಂದ್ಬಿಟ್ಟು 4 ಇಂಚ್ ಬರುತ್ತೆ. ನೋಡಿ, ನೋಡಕ್ಕೆ ಎಲಿಗೆಂಟ್ ಆಗಿರುತ್ತೆ. ಗ್ರಾನೈಟ್ ಬ್ಲಾಕ್. ಸೊ ಹಾಲು, TV ಯೂನಿಟ್. ಸೊ ಒಳಗಡೆ ಎಂಟ್ರಿ ಹಾಕ್ತಿದ್ದಾಗೇನೆ ಸೊ ಇಲ್ಲೊಂದು ಹಾಲ್ ನೋಡ್ಬೋದು, ವಿತ್ TV ಯೂನಿಟ್ ಕೂಡ ನೋಡ್ಬೋದು. ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ಕಟ್ಟಿರ್ತಕ್ಕಂಥದ್ದು. ಸೊ TV ಯೂನಿಟ್ ಅಂತೂ ಡೀಸೆಂಟಾಗಿ ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು ನೋಡಿ, ಸ್ಟ್ರಿಪ್ ಲೈಟು ವಿತ್ ಸ್ಪಾಟ್ ಲೈಟ್ಸಿಂದ ಮಾಡಿರ್ತಕ್ಕಂಥದ್ದು. ಸೊ ಮತ್ತು ಡೀಸೆಂಟ್ ಕಲರು, ನೋಡೋದಕ್ಕೆ ಒಂಥರ ಲಕ್ಸುರಿ ಅಫಿಷಿಯಲ್ ಲುಕ್ ಇದೆ. ಜೊತೆಗೆ 2 ಫ್ಯಾನ್ ಕೊಟ್ಟಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು. ಇದು ಒಂದು ಸಣ್ಣ ಸೆಟ್ ಬ್ಯಾಕ್ ಏರಿಯಾ ಇತ್ತು ಹಿಂದೆ. ಆ ಏರಿಯಾ ವೇಸ್ಟ್ ಮಾಡಬಾರ್ದು, ಅದನ್ನ ಕಂಪ್ಲೀಟ್ ಯೂಟಿಲೈಸ್ ಮಾಡ್ಬೇಕಂತ ಬಿಟ್ಟು ಸರ್ ಗಾಳಿ ಬೆಳಕು ಕಡಿಮೆ ಇರಬಾರ್ದು. ಅದಕ್ಕಂತ ಇಲ್ಲಿ ಫ್ರೆಂಚ್ ವಿಂಡೋ ಕೊಟ್ಟಿದ್ದೀವಿ. ಫ್ರೆಂಚ್ ವಿಂಡೋ ಕೊಟ್ಟು ಇಲ್ಲಿ ಆರಾಮಾಗಿ ಕುತ್ಕೊಂಡು ಬುಕ್ ಓದಂಗಿದ್ರೆ ಬುಕ್ ರೀಡ್ ಮಾಡೋರಿಗೆ. ಮತ್ತೊಂದು ಹಿಂದ್ಗಡೆ ಬಂದ್ಬಿಟ್ಟು ಗಲ್ಫ್ ಕ್ಲಬ್ ಇದೆ ಈ ಪ್ರಾಪರ್ಟಿ ಹಿಂದೆ. ಸೊ ಅದರಿಂದ ಕ್ರಿಕೆಟ್ ಗ್ರೌಂಡ್ ಇರೋದ್ರಿಂದ ಗಾಳಿ ನೋಡಿ ಹೆಂಗಿದೆ, ಫುಲ್ ತಣ್ಣಗೆ ತುಂಬಾ ಬ್ಯೂಟಿಫುಲ್ ಆಯ್ತಲ್ಲ ನಿಮ್ಗೆ. ಈ ಒಂದು ಸಣ್ಣ ಏರಿಯಾರಲ್ಲೂ ಅದನ್ನು ಯೂಟಿಲೈಸ್ ಮಾಡಿದ್ದೀವಿ. ಒಂದು ನ್ಯಾಚುರಲ್ ಗಾಳಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಗಾಳಿ ಅದ್ರ ಮುಖಾಂತರ ಈಸಿಯಾಗಿ ಬರುತ್ತೆ. ಎಕ್ಸಾಕ್ಟ್ಲಿ. ಸೊ ಇದು ಹಾಲ್ ಆಯ್ತು, TV ಯೂನಿಟ್ ಆಯ್ತು, ಕಿಚನ್ನು. ಇದು ಕಿಚನ್, ಓಪನ್ ಕಿಚನ್. ಹೌದು ಸರ್. ಸೊ ನೋಡ್ತಾ ಇದ್ರಿ ಎಲ್ಲ ಕ್ಲೋಸರ್ ಸರ್, ಸ್ಮೂತ್ ಕ್ಲೋಸರು, ಎಲ್ಲ ಸಾಫ್ಟ್ ಕ್ಲೋಸರ್ ಆ್ಯಕ್ಚುಲಿ. ಎಲ್ಲ ಟೈಲ್ಸ್ಗಳು ಒಂಥರ ಸಿಮಿಲರ್ ಕೆಳಗಡೆ ಏನು ಡಿಸೈನ್ ಇದೆಯೋ ಅದನ್ನೇ ಹೊಂದುವಂತಹ ಟೈಲ್ಸ್ನೇ ಹಾಕಿದ್ದಾರೆ. ಹೌದು. ಸೊ ಡಿಸೈನ್ ಇರ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಚಿಕ್ಕ ಯುಟಿಲಿಟಿ ಕೊಟ್ಟಿದ್ದಾರೆ. ಮತ್ತೆ ಇದು ಸೊ ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಸೇಫ್ಟಿ ಪರ್ಪಸ್ಸು, ಗಾಳಿ ಬೆಳಕು ಪರ್ಪಸ್ಸು. ಸೊ ಎಲ್ಲ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಸರ್, ಇಲ್ಲೂ ಕೂಡ ವೆಂಟಿಲೇಷನ್ ಪರ್ಪಸ್ ಇಂಟೀರಿಯರ್ ಇಲ್ಲ. ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸರ್, ನಾರ್ಮಲ್ ಆಗಿ ಎಲ್ಲರೂ ಬಂದ್ಬಿಟ್ಟು UPS TV ಯೂನಿಟ್ ಹತ್ರ ಅಲ್ಲಿ ಇಕ್ಬಿಡ್ತಾರೆ. ನಾವು UPS ಯಾವಾಗಂದ್ರೆ ಒಂದು ಮೇಂಟೆನೆನ್ಸ್ ಬರೋದು, ಇನ್ನೊಂದು ಸ್ವಿಚಸ್ ಅಲ್ಲಿ ಇಕ್ಬಿಟ್ರೆ ಮೋಸ್ಟ್ ಆದ ಜಾಗದಲ್ಲಿ ಏನಾಗುತ್ತೆ, ಮಕ್ಳು ಹೋಗಿ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲೈಂಟ್ಸ್ ಒಂದು ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ. ಆದ್ರೆ ಸ್ವಿಚ್ ಆಫ್ ಮಾಡಿಟ್ಟಿರ್ತಾರೆ. ಸೊ ಅದನ್ನ ಇಶ್ಯೂನೇ ಬರುವ ಅಂತ ಹೇಳ್ಬಿಟ್ಟು UPS ನ ಮೇಲೆ ಇಟ್ಟಿದ್ದೀವಿ. UPS ಅಲ್ಲಿ ಇರ್ತಕ್ಕಂಥ ಅಲ್ಲಿ UPS ಇಟ್ಟಿದ್ದೀವಿ. ಸೂಪರ್ ನೋಡಿ. ಸೊ UPS ಮೇಲೆ ಇದೇನಂದ್ರೆ ಮೇಲೆ ಇಕ್ಕುವಾಗ ಇಬ್ರು ಬೇಕು ಆಕ್ಚುಲಿ, ಎತ್ತುವಾಗ ಅದು ಫ್ರೀಕ್ವೆಂಟ್ ಆಗಿ ಬರಲ್ಲ ನಿಮ್ಗಂತ ಸರ್ವಿಸ್ ಅಂತೂ. ಸೊ ಅದರಿಂದ ಅದ್ಮೇಲೆ ಇರ್ಲಿ, ಮತ್ತೆ ಅದಕ್ಕೆ ವೆಂಟಿಲೇಷನ್ ಇರ್ಬೇಕಂತ ಬಿಟ್ಟು ವೆಂಟಿಲೇಟರ್ ನೋಡಿ. ಕೆಲವೊಂದು ವರ್ಕು ಅವ್ರಿಗೆ ಪ್ಯಾಷನೇಟ್ ಇದ್ರೆ ಮಾತ್ರ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಕೆಳಗಡೆ ಏನು ನೋಡಿದ್ರು ಅದೇ ರೀತಿ ಕಿಚನ್ಗೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸ್ಟ್ರಿಪ್ ಲೈಟ್ ಮುಖಾಂತರ ಈ ಡಿಸೈನ್ನ ಕೊಟ್ಟಿದ್ದಾರೆ. ವಿತ್ ಪೇಂಟ್ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಷ್ಟು ಡೀಸೆಂಟಾಗಿ ಒಂದು ಅಫಿಷಿಯಲ್ ಲುಕ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಿಟ್ಟು ಅಲ್ಲಿ ನೋಡಿ, ಆ ಫಾಲ್ ಸೀಲಿಂಗ್ ನೋಡಿ. ಸೊ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರೆ ಅದು ಮತ್ತು ಇಲ್ಲಿರ್ತಕ್ಕಂಥದ್ದು ಕಿಚನಲ್ಲಿ ಎರಡೂ ಕೂಡ ಮ್ಯಾಚ್ ಆಗಬೇಕು. ಸೊ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು, ಈ ಟೀಕುಡ್ ಡೋರು ಬ್ಯಾಕ್ ಸೈಡ್ ಡಿಸೈನ್ ನೋಡಿ. ಸೊ ಇಲ್ಲಿಂದ ನೋಡಿದ್ರು ಕೂಡ ಒಂದು ಡೋರು ಔಟ್ಲುಕ್ ಚೆನ್ನಾಗಿರಬೇಕು, ಆ ಥರನೇ ಮಾಡಿಕೊಟ್ಟಿದ್ದಾರೆ. ಸೊ ಮತ್ತು ಇಲ್ಲಿ ನೋಡ್ತಾ ಇದೇನು ಸರ್ ಇದು? ಲೈಟ್ ಸರ್ ಆಕ್ಚುಲಿ ಜಸ್ಟ್ ಒಂದು 2,800 ರೂಪೀಸ್ ಆ ಲೈಟ್. ಆ ಲೈಟ್ ಆ ಜಾಕ್ ಎಷ್ಟೊಂದು ಎಲಿಗೆನ್ಸಿ ಕೊಡ್ತಿದೆ ಅಂತ ನೋಡಿ. ಅದನ್ನ ಏನೋ ಎಕ್ಸಾಕ್ಟ್ಲಿ. ಮನೆ ಫುಲ್ ನೈಟ್ ಆಫ್ ಮಾಡ್ಬಿಟ್ರೆ ಅದ್ ಮಾತ್ರ ಒಂದು ಲೈಟ್ ಇದ್ರೆ ಎಲ್ಲಾರು ಹ್ಯಾಂಗಿಂಗ್ ಲೈಟ್ ಹಾಕ್ತಾರೆ. ಅದಕ್ಕಂದ್ರೆ ಇದೊಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು. ಸೂಪರ್ ಅಲ್ಟಿಮೇಟ್ ಆಗಿದೆ. ಸೊ ಇದೊಂದು ಬೆಡ್ರೂಮ್ ಸರ್ ಆಕ್ಚುಲಿ.
2 BHK ಹೌಸ್ ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು. ಇದು 16 by 12 feet ಇರೋ ಥರ ಬೆಡ್ರೂಮು. ಸೊ ಪ್ಯಾರೆಂಟ್ಸು ಕಮ್ ಮಕ್ಕಳು ಮಲಗೋ ಥರ ಆ್ಯಕ್ಚುಲಿ. ಸೊ ಫ್ರಂಟ್ ಸೈಡ್ ಬಾಲ್ಕನಿ ಬ್ಯೂಟಿಫುಲ್ ಆಗಿದೆ. ಇಂಟೀರಿಯರ್ ವರ್ಕ್ ನೋಡ್ತಾ ಇರ್ಬೋದು, ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ಬಾಲ್ಕನಿ ಇದೆ. ಸೊ ಗಾಳಿ ಬೆಳಕಿಗೆ ಏನೂ ತೊಂದರೆ ಇಲ್ಲ, ಆ ಥರ ಕಟ್ಟಿ ಕೊಟ್ಟಿರ್ತಕ್ಕಂಥದ್ದು. ಸೊ ಫ್ರಂಟ್ ವ್ಯೂ ಯಾರಾದರೂ ಬಂದರು ಡೆಲಿವರಿಗೆ ಅಥವಾ ಏನಾದರೂ ಕೊಡೋದಕ್ಕೆ ಪೋಸ್ಟಿಗೆ ಇಷ್ಟು ಅಂದರೆ ಇಲ್ಲಿಂದನೇ ನೋಡ್ಬೋದು ಯಾರು ಬಂದಿದ್ದಾರೆ ಅನ್ನೋದು. ಅದು ಕೂಡ ಹೌದು. ಇಲ್ಲಿ ಗಾಳಿ ಬೆಳಕು ಇಲ್ಲಿ ನೋಡಿ ರಾಫ್ಟಿಂಗ್ WPC ವರ್ಕ್ ಮಾಡಿದ್ದಾರೆ ಇಲ್ಲಿ. ಸೊ ಬನ್ನಿ, ಇದು ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲ ಸರ್? ಅಟ್ಯಾಚ್ಡ್ ಬಾತ್ರೂಮ್ ಸರ್. 2 BHK ಕೂಡ 2 ರೂಮ್ ಕೂಡ ಅಟ್ಯಾಚ್ಡ್ ಬಾತ್ರೂಮ್. ಬಾತ್ರೂಮು ಹಂಗೆ ಸಣ್ಣಕ್ಕೇನು ಕಟ್ಟಿಲ್ಲ, ದೊಡ್ಡದಾಗೆ ಕಟ್ಟಿದ್ದೇವೆ ವಿಶಾಲವಾಗಿರ್ಬೇಕಂತ ಬಿಟ್ಟು. 4 feet by 10 feet ಇದೆ ಸರ್ ಇದು. ಸೂಪರ್. ಸೊ ಇದು ಒಂದು ರೂಮ್ ಆಯಿತು. ಇದಾದ ನಂತರ ಇನ್ನೊಂದು ರೂಮ್ ಇದೆ ಪಕ್ಕದಲ್ಲಿ. ಇವಾಗ ಇದು ಡಿಶ್ ವಾಷರ್ ಪ್ಲೇಸ್ ಮಾಡ್ಬೇಕಂತ ಬಿಟ್ಟು ರಿಕ್ವೈರ್ಮೆಂಟ್ ಇದ್ದಿದ್ದಕ್ಕೆ ಓಕೆ, ಈ ಜಾಗನ ವೇಸ್ಟ್ ಮಾಡಬಾರ್ದು, ಈ ಜಾಗಕ್ಕೆ ಈ ಥರ ಇರುವಾಗ ಇಲ್ಲಿ ವಾಶ್ ಮಿಷಿನ್ ಕೊಟ್ಟು ಡಿಶ್ ವಾಷರ್ಗೆ ಈ ಜಾಗ ಕೊಟ್ಟಿದ್ದೀವಿ. ಇದನ್ನು ವೇಸ್ಟ್ ಮಾಡಿಲ್ಲ. ಸೂಪರ್. ಸೊ ಇಲ್ಲೊಂದು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ರೂಮ್ ಇದೆ. ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥದ್ದು. ಸೊ ನೋಡಿ, ಎಲ್ಲ ಕ್ವಾಲಿಟಿ ಕಮೋಡ ಯೂಸ್ ಮಾಡಿದರೆ. ಪೆರಿವೇರು ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಮತ್ತು ಇದೆಲ್ಲ ರೆಡಿಮೇಡ್ ಡೋರ್ ಅಲ್ಲ ಸರ್? ಲ್ಯಾಮಿನೇಟೆಡ್ ಡೋರ್ಸ್, ಲ್ಯಾಮಿನೇಟೆಡ್ ರೆಡಿಮೇಡ್ ಡೋರ್ಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮತ್ತು ಸ್ಟಡಿ ಟೇಬಲ್ ಮತ್ತು ಲ್ಯಾಪ್ಟಾಪ್ ಹೋಮು ಆ ಥರ ಒಂದು ಸಿನಾರಿಯಾಗಿ ಇದು. ಮತ್ತು ಮಂಚ ನೋಡ್ತಾ ಇರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಈ ರೂಮ್ಗೆ. ಮತ್ತು ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಅಬ್ಸರ್ವ್ ಮಾಡ್ಕೊಳ್ಳಿ. ಇದಕ್ಕೆ ಆಂಬಿಯೆಂಟ್ ಲೈಟ್ನ ಕೊಟ್ಟಿದ್ದಾರೆ ಫಾಲ್ ಸೀಲಿಂಗ್ಗೆ. ಒಂಥರ ಅದು ನೋಡಿ ಸರ್, ಇನ್ನು ಬ್ಯೂಟಿಫುಲ್ ಆಗಿರೋದು. ಇದಂತೂ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟಿಂಗ್ ಕೊಟ್ಬಿಡ್ತಾರೆ, ಆಮೇಲೆ ನೆನ್ಸ್ಕೋತಾರೆ ಈ ವಿಡಿಯೋ ನೋಡ್ಬಿಟ್ಟೆ ನಾವು ಮಾಡಿಸ್ಬೇಕಿದ್ದಾರೆ ವಿಂಡೋಗೆ ಅಂತೇಳಿ. ಸೊ ಇದು ಭಾಳ ಖುಷಿ ಕೊಡುತ್ತೆ. ಯಾರಾದರೂ ಮನೆ ಕಟ್ಟಿಸ್ತಾ ಇದ್ರೆ ನೋಡಿ, ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸಂಸ್ಥೆಯವರು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಮಾಡಿ ಕೊಡ್ತಾರೆ ನಿಮಗೆ. ಸೊ ಇಲ್ಲೂ ಕೂಡ ಅಷ್ಟೇ ನಿಮಗೆ WPC ವಿಂಡೋ ಕೊಟ್ಟಿದ್ದಾರೆ, ಜೊತೆಗೆ ಸೇಫ್ಟಿ ಮತ್ತು ಗಾಳಿ ಬೆಳಕು ಎರಡೂ ಇಟ್ಕೊಂಡು ಈ ಥರ ಗ್ರಿಲ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಅಲ್ಟಿಮೇಟ್ ನೋಡಿದ್ರಲ್ವಾ, ಇದು ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥ 2 BHK ಹೌಸ್ದು ಓನರ್ ಇರ್ತಕ್ಕಂಥದ್ದು. ಇದೇ ರೀತಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 1 BHK ಇದೆ, ಅದು ಕೂಡ ರೆಂಟಲ್ ಪರ್ಪಸ್ಸೇ. ಇದು ಓನರ್ ಇರೋದಕ್ಕೆ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದಾರೆ. ಸೊ ವರ್ಕಲ್ಲೆಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ನಮ್ಮ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅವರು. ಅದೇ ರೀತಿ ಈಗ ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತೀವಿ ಅಂದರೆ ಅಲ್ಲಿ 2 ಮನೆಗಳಿದ್ದಾವೆ 1 BHK ಹೌಸ್ದು. ಹಾಗೆ ಥರ್ಡ್ ಫ್ಲೋರಿಗೆ ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ಅಷ್ಟೇ 1 BHK 2 ಮನೆಗಳಿದ್ದಾವೆ. ಅದಾದಮೇಲೆ ಟಾಪ್ ರೂಫ್ ಫ್ಲೋರಲ್ಲಿ 1 RK ಇದೆ. ಇಷ್ಟು ಕಟ್ಟಿಸ್ಕೊಟ್ಟಿರ್ತಕ್ಕಂಥವ್ರು ನಮ್ಮ ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ಸರ್ ಇದೇ 65 ಲಕ್ಷ ರೂಪಾಯಿ ಕೊಟ್ಟರೆ ಇದೇ ಥರನೇ ರೆಂಟಲ್ ಇನ್ಕಮ್ ವಿತ್ ರೆಸಿಡೆನ್ಷಿಯಲ್ ಓನರ್ ಇರೋದಕ್ಕೂ ಕೂಡ ಕಟ್ಟಿ ಕೊಡ್ತೀರಿ. ಆಸ್ ಇಟ್ ಈಸ್ ಮಾಡ್ಕೊಡ್ತೀವಿ ಸರ್. ಇದು ಬಿಟ್ಟು ಇದೇ ಬಡ್ಜೆಟಲ್ಲಿ ಇನ್ನೂ ಬೆಸ್ಟ್ ಪ್ಲಾನ್ಸ್ ಇದೆಯಾ ನಿಮ್ಮ ಹತ್ರ? ಸರ್ ಇದೇ ಥರನೂ ಮಾಡ್ಬೋದು, ಇದಕ್ಕೂ ಬೆಟ್ರಾಗೂ ಮಾಡ್ಬೋದು. ಪ್ರತಿಯೊಂದು ಕಸ್ಟಮರ್ಗೂ ಅವ್ರಿಗೆ ಬೇಕಾಗಿರೋ ಥರ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅವ್ರ ರಿಕ್ವೈರ್ಮೆಂಟ್ ತಿಳ್ಕೊಂಡು ನಾವು ಮಾಡ್ತೀವಿ. ಕಲರ್ಸ್ ಆಗಲಿ, ಎಲಿವೇಷನ್ ಆಗಲಿ, ರಿಕ್ವೈರ್ಮೆಂಟ್ಸ್ ಆಗಲಿ, ಪ್ರತಿಯೊಂದು ಕ್ಲೈಂಟ್ಸ್ಗೂ ರಿಕ್ವೈರ್ಮೆಂಟ್ ಡಿಫ್ರೆಂಟ್ ಇರುತ್ತೆ. ವಿ ಕ್ಯಾನ್ ಡೂ ಇಟ್, ನೋ ಇಶ್ಯೂ ಸರ್. ಬನ್ನಿ ಸರ್. ಒಟ್ಟಿನಲ್ಲಿ ರೆಂಟಲ್ ಇನ್ಕಮು ತೋರಿಸಿದ್ರಿ, ಓನರ್ ಇರ್ತಕ್ಕಂಥದ್ದನ್ನು ತೋರಿಸಿದ್ರಿ, ಎಲ್ಲ ಸಫಿಷಿಯೆಂಟಾಗಿ ಏನು ಹೇಳಿದ್ರು ಅದ್ರ ಪ್ರಕಾರನೇ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರಿ. ಸೊ ನೀವು ಕೂಡ ನೋಡಿದ್ರಲ್ಲ ಯಾವ ಥರ ಇತ್ತು ಒಳಗಡೆ. ಒಂದು ಸ್ಟ್ರಿಪ್ಲೈಸ್ ವರ್ಕ್ ಆಗಿರ್ಬೋದು, ಮತ್ತು ಬಾಲ್ಕನಿ ಆಗಿರ್ಬೋದು, ಯುಟಿಲಿಟಿ ಆಗಿರ್ಬೋದು, ಒಂದು ಕಿಚನ್ ಇಂಟೀರಿಯರ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವೇಸ್ಟ್ ಆಗ್ತಕ್ಕಂಥ ಜಾಗ ಕೂಡ ಯುಟಿಲೈಸ್ ಮಾಡಿ ಕಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಅದೇ ಸೈಟ್ಗೆ ಕರ್ಕೊಂಡೋಗಿದ್ರು. ಸೊ ರೆಂಟಲ್ ಇನ್ಕಮು ಪ್ಲಸ್ ರೆಸಿಡೆನ್ಷಿಯಲ್ ಎಲ್ಲನೂ ಇದೆ. 1 BHK 2 BHK ನೋಡಿದ್ರಲ್ಲ, ಇದೇ ಥರನೇ ಬೇಕು ಅಂದ್ರೂ ಕಟ್ಕೊಡ್ತೀರಾ. ಇದಕ್ಕಾದ್ರೂ ಬೆಟರ್ ಬೇಕಾದ್ರೂ ಕಟ್ಕೊಡೋಣ, ಅಷ್ಟು ಇದಕ್ಕಾದ್ರೆ ಕಡಿಮೆ ಬೇಕಾದ್ರೂ ಕಟ್ಕೊಡೋಣ ಅಲ್ವಾ? ಸೂಪರ್. ಆಲ್ ಓವರ್ ಬೆಂಗಳೂರು ಎಲ್ಲಿ ಬೇಕಾದ್ರೆ ಕಟ್ಕೊಡ್ತೀರಾ. ಖಂಡಿತ ಸರ್, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದೇ ಥರ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ನಮಗೂ ಕೂಡ ಜಲ್ದಿ ಈ ಅವಕಾಶ ಕೊಟ್ಟಿದ್ದಕ್ಕೆ ವಿಡಿಯೋ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಒಂದು ಬೆಸ್ಟ್ ಬಡ್ಜೆಟಲ್ಲಿ ಅವರಿಗೆ ಖುಷಿ ಆಗೋ ರೀತಿ ಒಂದು ಬೆಸ್ಟ್ ಬಡ್ಜೆಟಲ್ಲಿ ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ನೋಡಿದ್ದಕ್ಕೆ. ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಕನ್ಸಲ್ಟೆನ್ಸಿ, ಮಾರತ್ತಹಳ್ಳಿ. ಡೈರೆಕ್ಟಾಗಿ ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೋದು, ಇಲ್ಲ ಸೈಟಲ್ಲಿ ಏನಾದರೂ ನೋಡಬೇಕಂದ್ರೆ ಸೈಟ್ ಕೂಡ ಕೇಳ್ಕೊಂಡು ಅಲ್ಲೂ ಕೂಡ ಎಕ್ಸಾಂಪಲ್ ಆಗಿ ನೋಡ್ಬೋದು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಬಿಲ್ಡಿಂಗ್ನ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.